ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೇನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ತಿಳಿಸ್ತೀನಿ ಫ್ರೆಂಡ್ಸ್. ಈಗ ಒಂದು ದೊಡ್ಡ ಬದಲಾವಣೆನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಏನಂತ ಹೇಳಂದ್ರೆ, ಈಗ 2-3 ತಿಂಗಳಿಂದ ಸರಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ. ಅದು ಯಾಕಿರ್ಬೋದು, ಮತ್ತೆ ಮುಂದಿನ ಕಂತು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂದೇಹಗಳು ನಿಮ್ಮ ತಲೆಯಲ್ಲಿದೆ. ಹಾಗೆ ನಿಲ್ಲಿಸ್ಬಿಡುತ್ತಾ ಸರ್ಕಾರ, ಕರ್ನಾಟಕ ಸರ್ಕಾರ ಹಣದ ಅಡಚಣೆಯಿಂದ ನಿಲ್ಲಿಸ್ಬಿಡುತ್ತಾ ಅನ್ನೋ ಡೌಟ್ ಎಲ್ಲ ನಿಮ್ಮ ತಲೆಯಲ್ಲಿದೆ. ಅದನ್ನು ಬಗೆಹರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಈಗ ವಿಡಿಯೋ ಮಾಡಿದ್ದೀನಿ, ಇಂದು ವಿಡಿಯೋ ಅದೇನಂತ ಹೇಳಿದ್ರೆ ಬಿಸ್ನೆಸ್ ಟಿಪ್ಸಿಂದು. ಅದೊಂದು ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಬರ್ರಿ. ಅದನ್ನು ಇಲ್ಲಿ ಐ ಕಾರ್ಡಲ್ಲಿ ಹಾಕ್ತೀನಿ, ಅದನ್ನು ನೋಡ್ಕೊಂಬನ್ನಿ ಫ್ರೆಂಡ್ಸ್. ಅದ್ರ ಬಗ್ಗೆಯೂ ಸಹ ನಿಮ್ಮ ಸಲಹೆ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಇದು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಡಿಯಲ್ಲಿ ಬರ್ತಾಯಿತ್ತು. ಅಂದರೆ ಮಹಿಳಾ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರ್ತಾಯಿತ್ತು. ಅದಕ್ಕೋಸ್ಕರ ಆ ಇಲಾಖೆಗೆ ಒಂದು ದೊಡ್ಡ ಹೊರೆಯಾಗಿತ್ತು. ಯಾಕೆಂದರೆ ಬಹಳಷ್ಟು ಕೋಟಿ ವ್ಯವಹಾರನ ಮಾಡಬೇಕಾಯಿತು ಒಂದೇ ಇಲಾಖೆ. ಆದ್ದರಿಂದ ಅದು ಮಾಡೋದಕ್ಕೆ ತಾಂತ್ರಿಕ ಲೋಪ ಆಗಿರ್ಬೋದು ಅಥವಾ ಇನ್ನಿತರ ಪ್ರಾಬ್ಲಮಿಂದ ಹಾಕೋದು ಅಮೌಂಟು ಲೇಟ್ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಭಾಳ ದಿನದಿಂದ ಅಮೌಂಟ್ ಬಂದಿಲ್ಲ, 2-3 ತಿಂಗಳಿಂದ. ಅದನ್ನು ಬಗೆಹರಿಸೋದಕ್ಕೋಸ್ಕರ ಈಗ ಒಂದು ಸಲಹೆಯನ್ನು ತಂದಿದ್ದಾರೆ. ಏನಂತೇಳಿ ಅಂದರೆ, ತಾಲೂಕು ಮಟ್ಟದಲ್ಲಿ ಇದನ್ನು ಪ್ರಕ್ರಿಯೆ ಮಾಡೋದು. ಅಂದರೆ ತಾಲೂಕ್ ಪಂಚಾಯಿತಿಗಳಲ್ಲಿ ಇದನ್ನು ಮಾಡೋದು. ತಾಲೂಕ್ ಪಂಚಾಯಿತಿಯಲ್ಲಿ ಯಾವ್ಯಾವ ಇದಿರ್ತವೆ, ಹಳ್ಳಿ ಜನ ಆ ತಾಲೂಕು ಅಂಡರ್ಗೆ ತಾಲೂಕ್ ಪಂಚಾಯಿತಿಯಿಂದ ಅಮೌಂಟ್ ಹಾಕೋದು. ಇದು ಈಗಾಗಲೇ ಜಾರಿಯಲ್ಲಿದೆ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಗ್ಯ ಸರಿ ಆದಮೇಲೆ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡೋದೊಂದು ಒಂದೇ ಬಾಕಿ ಇದೆ ಅನ್ನೋ ಮೂಲ ತಿಳಿದಿದೆ ಫ್ರೆಂಡ್ಸ್. ಹಾಗೆ ಇದು ಬಂದರೆ ನಿಮಗೆ ತಿಂಗಳ ಕರೆಕ್ಟಾಗಿ 10ರಿಂದ 15ನೇ ತಾರೀಕೊಳಗೆ ನಿಮಗೆ ಅಮೌಂಟು ಸಹ ಬಂದು ತಲುಪುತ್ತೆ. ಹಾಗೆ ಹಿಂದೆ ಏನೇನು ನಿಂತಿದೆ ಅದು ಅಮೌಂಟು ಬರುತ್ತೆ. ಆಗ ಆ ಇಲಾಖೆಗೆ ಒತ್ತಡನೂ ಸಹ ಕಮ್ಮಿಯಾಗಿ ಬೇಗ ಚುರುಕಾಗಿ ಕೆಲಸನೂ ಸಹ ಆಗುತ್ತೆ. ಹಾಗೆ ತಾಂತ್ರಿಕ ಲೋಪನೂ ಸಹ ಕಡಿಮೆ ಆಗ್ಬೋದು ಅನ್ನೋದು ಹಿತದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.